ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಈ ಥರ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಅಂದರೆ ತುಂಬ ಸಿಂಪಲ್ ಡಿಸೈನ್ ಇದು. ಸೊ ಎಲ್ಲರೂ ಮಾಡ್ಬೋದು, ಬಿಗಿನರ್ಸು. ನೋಡೋಣ ಬನ್ನಿ. ಹಾಗಾದರೆ ಇವಾಗ ನಾರ್ಮಲಾಗಿ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪನ್ನು. 3 ಇಂಚ್ ಶೋಲ್ಡರ್ ಇಟ್ಬಿಟ್ಟು ಅದರಲ್ಲಿ ನಾವು 1 ಇಂಚ್ ಶೋಲ್ಡರನ್ನು ಮೈನಸ್ ಮಾಡಬೇಕಾಗತ್ತೆ. ನೋಡಿ ಆ ಥರ ನಾನು ಮಾಡ್ತಾಯಿದ್ದೀನಿ. ಈ ಥರ ಮಾಡಬೇಕಾಗತ್ತೆ. ಸೊ ಹಾಗೆ ರೌಂಡಾಗಿ ಮಾಡಿಬಿಟ್ಟು ಅದನ್ನು ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಕಟ್ ಮಾಡಿದ್ದೀನಿ ನೋಡಿ. ಕಟ್ ಮಾಡಿ ಅಂದರೆ ತಮ್ಲೈನ್ ನೋಡಿದ್ದೀರ, ಗೊತ್ತಾಗುತ್ತಲ್ವ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ. ಬಿಗಿನರ್ಸ್ಗೆ ತುಂಬಾ ಈಸಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಪ್ಲೀಸ್ ಚಾನಲ್ನ ಕನೆಕ್ಟಾಗಿ ನೋಡಿ, ಅಂದರೆ ಸಬ್ ಆಗಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ ಇಷ್ಟ ಆದರೆ ಡಿಸೈನು. ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹೇಗಿದೆ ಡಿಸೈನ್ ಅಂತ. ಸೊ ನಾನು ಪಿನ್ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ, ಯಾಕಂದರೆ ಬಟ್ಟೆ ಜರುಗುತ್ತೆ. ಹಾಗಾಗಿ ನೀವು ಕೂಡ ಬಿಗಿನರ್ಸ್ ಇದ್ದರೆ ಪಿನ್ ಅಟ್ಯಾಚಿಂಗ್ ಮಾಡೋದು ತುಂಬಾ ಮುಖ್ಯ. ನೋಡಿ ಫಸ್ಟ್ ನೆಕ್ಕನ್ನು ಸ್ಟಿಚ್ ಮಾಡೋಣ ಬನ್ನಿ. ನೆಕ್ಕನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ಬೆನ್ನು ಪಟ್ಟಿನ ಆಮೇಲೆ ಸ್ಟಿಚ್ ಮಾಡೋದು ನೋಡಿ. ಆ ಥರ ಅಂದರೆ ನಾನು ಇದು ಮಾಡಲ್ಲ, ಬೆನ್ನು ಪಟ್ಟಿ ಅಟ್ಯಾಚಿಂಗ್ ಮಾಡಲ್ಲ ನಾನು. ಇದು ಮಡ್ಚ್ಕೊಂಡು ಅಂದರೆ ಹೊಲ್ಸ್ಕೊಂಡು ಬಿಡ್ತೀನಿ. ಇದು ಒಳಗಡೆ ಫೋಲ್ಡಿಂಗ್ ಮಾಡಿಬಿಡ್ತೀನಿ ಇದನ್ನು. ಸೊ ಅದಕ್ಕಾಗಿ ಟೈಮ್ ಕಡಿಮೆ ಇದ್ದಾಗ ಈ ಥರ ಡಿಸೈನ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಕೂಡ ಇದೇ ಅಂದರೆ ಯಾರಾದರೂ ಕೇಳಿದ್ರೆ ಮಾಡಿದ್ರೆ ಅಂದರೆ ಇದೇ ಥರ ಮಾಡಿಕೊಡ್ತೀನಿ ನೋಡಿ ಎಲ್ಲರಿಗೂ. ತುಂಬ ಚೆನ್ನಾಗಿದೆ ಇದು ಡಿಸೈನು. ಪೂರ್ತಿ ಬ್ಲೌಸ್ ಆದಮೇಲೆ ಅವ್ರು ಹಾಕೊಂಡ್ಮೇಲೆ ಒಂದು ನಿಮಿಷದ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನೋಡಿ, ಹೆಂಗೆ ಕೂತಿದೆ ಅಂತ ನೋಡಿಬಿಟ್ಟು ಹೇಳೋರಂತೆ. ಸೊ ಕಟ್ ಹೊಡಿತಾ ಇದ್ದೀನಿ, ಯಾಕಂದರೆ ಅದನ್ನು ನಾವು ಹೊಲಿಸುವಾಗ ಅದು ರೌಂಡಾಗಿ ಬರುತ್ತೆ ನೋಡಿ. ಕಟ್ ಹೊಡಿಲಿಲ್ಲ ಅಂದರೆ ಬರಲ್ಲ, ಅದು ಒಳಗಡೆ ಇರೋ ಲೈನಿಂಗ್ ಬಟ್ಟೆ ಮೇಲೆ ಬರುತ್ತೆ. ಹಾಗಾಗಿ ಇವಾಗ ನೋಡಿ ನಾನು ಫೋಲ್ಡಿಂಗನ್ನು ತಗೋತಾ ಇದ್ದೀನಿ, ಅಂದರೆ ಸೀದಾ ಬಾಜುನ ಮೇಲೆ ಮಾಡಿದ್ದೀನಿ ನೋಡಿ. ಇವಾಗ ಫಸ್ಟಿಗೆ ನಾವು ನೆಕ್ಕನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಬನ್ನಿ. ದಾರ ತುಂಬಾ ಕಟ್ ಆಗ್ತಿತ್ತು ನೋಡಿ, ಯಾಕಂತ ಗೊತ್ತಾಗ್ತಿಲ್ಲ. ನೆನ್ನೆನೇ ಆಯಿಲಿಂಗ್ ಮಾಡಿದ್ದೀನಿ ಮಷಿನ್ನ, ಆದ್ರೂ ದಾರ ಕಟ್ಟಿಂಗ್ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ ಬಿಡಿ, ಒಂದೊಂದು ಥ್ರೆಡ್ ಆ ಥರ ಇರುತ್ತೆ. ಸೊ ಇವಾಗ ನೆಕ್ಕನ್ನು ನಾನು ಸ್ಟಿಚಿಂಗ್ ಮಾಡ್ಕೋತೀನಿ. ಸ್ಟಿಚಿಂಗ್ ಆದಮೇಲೆ ಬ್ಯಾಕ್ ಸೈಡ್ ಅಂದರೆ ತಳಗಡೆ ಬಂದುಬಿಟ್ಟು ಎಷ್ಟು ಬಟ್ಟೆ ಉಳಿದಿದೆ ನೋಡಿಬಿಟ್ಟು ಅದರಲ್ಲಿ ಜರುಗಿಸ್ತಾ ನಾವನ್ನು ಅದನ್ನು ಸ್ಟಿಚ್ ಮಾಡಬೇಕು ನೋಡಿ. ಈ ಥರ ಇದು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಡಿಸೈನ್. ಒಂದ್ಸಲ ಟ್ರೈ ಮಾಡಿ ಎಲ್ಲರೂ. ಈ ಥರ ಒಳ್ಳೊಳ್ಳೆ ಡಿಸೈನ್ ಅಂದರೆ ನಿಮಗೆ ಯಾವ ಥರ ಡಿಸೈನ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಥರ ಡಿಸೈನ್ ನಿಮಗೆ ತೋರಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಡಾರ್ಟನ್ನು ಹಾಕೋತಾ ಇದ್ದೀನಿ, 2 ಕಡೆ ಹಾಕೊಂಡಿದ್ದೀನಿ ಡಾರ್ಟು. ಇವಾಗ ಡಿಸೈನ್ ತೋರಿಸ್ತೀನಿ ಬನ್ನಿ ನಿಮಗೆ. ಥ್ರೆಡ್ ಕಟ್ ಆಗಿದೆ ನೋಡಿ. ಇದು ಅಂದರೆ 2 ಇಂಚದ ಬಟ್ಟೆ ತೊಗೊಂಡಿದ್ದೀನಿ. ಫೋಲ್ಡಿಂಗ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಸ್ಟಿಚಿಂಗ್ ಮಾಡಿಬಿಟ್ಟು ಫೋಲ್ಡಿಂಗ್ ಮಾಡಬೇಕು ನೋಡಿ. ಫೋಲ್ಡಿಂಗಲ್ಲಿ ಸ್ಟಿಚಿಂಗ್ ಮಾಡಿಬಿಟ್ಟು ಅದು ಸೀದಾ ಬಾಜು ತೆಗಿಬೇಕು. ಅದರಿಂದ ನಿಮ್ಮ ನೆಕ್ಕಿಗೆ ಎಷ್ಟು ಹತ್ತತ್ತೆ ಅಂತ ನೋಡಿಬಿಟ್ಟು ಅಂದಾಜು ಮೇಲೆ ತೊಗೊಳ್ಳಿ. ಅದು ಇಷ್ಟೇ ಅಂತ ಇರೋಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಎಷ್ಟಿರುತ್ತೋ ನೋಡಿ, ಅದ್ರ ಮೇಲೆ ಇರುತ್ತೆ ಅದು. ನಾನು ನೋಡಿ ಇವಾಗ ಸ್ಕ್ರೂಲ್ ಸಹಾಯದಿಂದ ನಾನು ಅದನ್ನು ಫೋಲ್ಡಿಂಗ್ ತೆಗೆದಿದ್ದೀನಿ. ಇವಾಗ ಅದನ್ನು ಎಷ್ಟಿದೆ ನೋಡಿ, ಅಲ್ಲಿ 2 ಇಂಚದ ಶೋಲ್ಡರ್ ಕಾಣ್ತಿದೆ. ನಮಗೆ 3.5 ಇಂಚದು ಬೇಕು ನೋಡಿ, ಅಂದರೆ ಅರ್ಧ ಇಂಚು ಫೋಲ್ಡಿಂಗ್ ಮಾಡೋದ್ರಲ್ಲಿ ಹೋಗಿಬಿಡುತ್ತೆ. ಹಾಗಾಗಿ ನಮಗೆ 3 ಇಂಚದ್ದು ಬೇಕು ನೋಡಿ, 3.5 ಇಂಚದ್ದು. ಇವಾಗ ಪೇಪರ್ ಮೇಲೆ ಹಾಕೋಣ ಬನ್ನಿ ನೆಕ್ಕು. ನೋಡಿ ನೆಕ್ ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ ನನಗೆ. ನೋಡಿ ಹೆಂಗೆ ಆಗ್ತಿದೆ ಅಂತ. ನನಗೆ ಒಂದೊಂದು ಸಲ ಹಿಂಗಾಗುತ್ತೆ. ಬಿಗಿನರ್ಸ್ ಪಾಪ ಹೆಂಗೆ ಆಗಬಾರ್ದು ಅವರಿಗೆ. ಸ್ಟಿಚಿಂಗ್ ಮಾಡೋದು ಕೂಡ ಅಷ್ಟು ಕಷ್ಟ, ಅಷ್ಟು ಈಸಿ ಅಲ್ಲ ಬಿಡಿ ಅಲ್ವಾ, ಮಾಡೋರಿಗೆ ಗೊತ್ತು ಅದು. ಆದರೆ ಯಾವುದೂ ಸುಲಭವಾಗಿ ಸಿಗಲ್ಲ ಅಲ್ವಾ ಫ್ರೆಂಡ್ಸ್, ಎಲ್ಲದಕ್ಕೂ ಕಷ್ಟಪಡಲೇಬೇಕಾಗತ್ತೆ. ತಳಗಡೆ ನಾನು 1.5 ಇಂಚ್ ತೊಗೊಂಡಿದ್ದೀನಿ ನೋಡಿ.
ಯಾಕಂದರೆ ನಮಗೆ ಇವಾಗ ಅಲ್ಲಿ 2 ಇಂಚ್ ಇರೋದ್ರಿಂದ ನಾವು ಇಲ್ಲಿ 1.5 ಇಂಚ್ ತೊಗೊಂಡಿದ್ರೆ ಕರೆಕ್ಟಾಗಿ ಆಗುತ್ತೆ ನೋಡಿ. ಅರ್ಧ ಇಂಚ್ ಲೈ ಮಾರ್ಜಿನ್ ಹೋದ್ರೂ ನಮಗೆ 1 ಇಂಚ್ ಸಿಕ್ಬಿಡುತ್ತೆ ಇಲ್ಲಿ. ಸೊ ಕಟ್ ಮಾಡ್ತಾಯಿದ್ದೀನಿ ನೋಡಿ ನಾನು. ಅದನ್ನು ಕೂಡ ಕಟ್ ಮಾಡ್ತೀನಿ. ಪೇಪರ್ ಮೇಲೆ ಹಾಕ್ಬೋದಿತ್ತು, ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅಂತ ಈ ಥರ ಮಾಡಿದ್ದೀನಿ. ಒಂದೊಂದಾಗಿ ಇಟ್ಟು ಬಿಡ್ತಾ ಹೋಗಿ ಸಿಲಾಯಿ ಮಾರ್ಜಿನ್ ಹಾಕಬೇಕು. ಸ್ವಲ್ಪ ಡಿಮ್ ಕಾಣ್ತಿತ್ತು, ಅದಕ್ಕೆ ಕಟ್ ಮಾಡಿ ಮತ್ತೆ ತಿರ್ಗಾ ಇದು ಮಾಡಿದೆ ನೋಡಿ ಈ ಥರ. ಏನು ಮಾಡೋದು, ಹಳೆ ಫೋನ್ ಅಲ್ವಾ ಇದು. ಸೊ ಅದಕ್ಕಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕು ನೋಡಿ. ಏನಾದರೂ ಒಂದು ಸಾಧಿಸಬೇಕು ಅಂತ ಯೂಟ್ಯೂಬಿಗೆ ಬಂದಿದ್ದೀವಿ, ನೋಡೋಣ ಎಲ್ಲಿಗೆ ಹೋಗಿ ಹತ್ತುತ್ತೆಪ್ಪ. ನೋಡಿ ಈ ಥರ ಡಿಸೈನ್ ರೆಡಿ ಆಗಿದೆ. ಇವಾಗ ಅಟ್ಯಾಚಿಂಗ್ ಮಾಡೋಣ ಬನ್ನಿ ನಮ್ಮ ಇದಕ್ಕೆ, ಮೇನ್ ಫ್ಯಾಬ್ರಿಕ್ಗೆ. ನೋಡಿ ಆ ಥರ ನಾನು ಮಾಡ್ತೀನಿ ನೋಡಿ, ಯಾವ ಥರ ಮಾಡಬೇಕು ಅಂತ. ನೀವು ಕೂಡ ಅದೇ ಥರ ಮಾಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಮಸ್ತ್ ಅನಿಸುತ್ತೆ ನೋಡಿ ಬ್ಲೌಸ್ ಡಿಸೈನ್ ಇದು. ಅಂದರೆ ಇರೋದ್ರೊಳಗೇ ಒಂದು ಸ್ವಲ್ಪ ಎದ್ದು ಕಾಣುತ್ತೆ, ಅದು ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ಕಷ್ಟಪಡೋದೇ ಯಾವುದೂ ಸಿಗಲ್ಲ ನೋಡಿ ನಮಗೆ. ಹಾಗಾಗಿ ಕಷ್ಟಪಡಬೇಕಾಗತ್ತೆ. ನಾನು ಇದು ನೈಟ್ ವೀಡಿಯೋ ಮಾಡ್ತಾಯಿದ್ದೀನಿ, 11 ಗಂಟೆ ಆಗಿದೆ ನೋಡಿ ಇವಾಗ ಟೈಮು. ಬೆಳಗ್ಗೆ ನನಗೆ ಟೈಮ್ ಇರಲ್ಲ, ನಮ್ಮ ಊರಲ್ಲಿ ಕರೆಂಟು ಇರಲ್ಲ. ಯಾಕಂದರೆ ನಾವು ಹೊಲದಲ್ಲಿರೋದ್ರಿಂದ ನಮಗೆ ಹೊಳೆ ಅಂದರೆ ನದಿ ರಿವರ್ ಹತ್ರನೇ ಇದೆ ಅಲ್ವಾ. ಹಾಗಾಗಿ ನಾವು ನೀರೆಲ್ಲ ಜಗ್ ಬಿಡ್ತೀವಿ ಅಂತ KVC ಅವರು ನಮಗೆ ಲೈಟೇ ಕೊಡಲ್ಲ ನೋಡಿ. ಅದಕ್ಕಾಗಿ ರಾತ್ರಿ ಒಂದು ಹೊತ್ತು ಕೊಡ್ತಾರೆ, ಅದು 10 ಗಂಟೆವರೆಗೂ. ಅದರಲ್ಲೇ ಟೈಮನ್ನ ಅಡ್ಜಸ್ಟ್ ಮಾಡಿ ಈ ಥರ ವೀಡಿಯೋ ಮಾಡ್ತೀನಿ. ಪ್ಲೀಸ್ ಕ್ಲಿಯಾರಿಟಿ ಇಲ್ಲ ಇದ್ರೇನು ಮೆಸೇಜ್ ಹಾಕಿ, ಇಲ್ಲ ಅಂದ್ರೂ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳಿ ಪ್ಲೀಸ್. ಯಾಕಂದರೆ ಇಲ್ಲಿ ಬರೀ ಇದ್ರದ್ದೇ ಪ್ರಾಬ್ಲಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಇವಾಗ ಕರೆಂಟ್ ಇದ್ರೇ ಹೊಲಿಬೇಕಾಗತ್ತೆ, ಇಲ್ಲಾಂದ್ರೆ ಆಗೋದೇ ಇಲ್ಲಪ್ಪ. ಮನೆ ಕೆಲಸ ಮಾಡಿಬಿಟ್ಟು ತುಳಿದು ಹೊಲಿಯೋದು ಅಂದ್ರೂ ಆಗಲ್ಲ. ಆದರೂ ಅಂದರೆ ಇದೇ ಇಲ್ವಲ್ಲ, ಪರವಾಗಿಲ್ಲ ಅಂದ್ರೂ ಹೊಲಿಬೇಕು, ಮಾಡೋ ಕೆಲಸ ಮಾಡಬೇಕಾಗತ್ತೆ. ಅದು ಬೇಕು ಇದು ಬೇಕು ಅಂತ ಕೂರಿದ್ರೆ ಬಿಸ್ನೆಸ್ ಲಾಸಲ್ಲಿ ಬರುತ್ತಲ್ವ. ಹಾಗಾಗಿ ಈ ಥರ ನೋಡಿ, ಅದು ಗೋಟ್ ಪಟ್ಟಿ ಮಾಡಿದ್ದೀನಿ ನೋಡಿ, ಅದಕ್ಕೆ ಗೋಟ್ ಮಾಡಿದ್ದೀನಿ. ಅಂದರೆ ಅಲ್ಲೇನು ಲೇಸ್ ಅಟ್ಯಾಚಿಂಗ್ ಮಾಡಲ್ಲ, ನಾನು ಒಳಗಡೆ ಮಾಡ್ತೀನಿ. ಯಾಕಂದರೆ 2 ಕಡೆ ಮಾಡಿದ್ರೆ ನಡುವೆ ಇರೋ ಫ್ಲವರ್ ಕಾಣಲ್ಲ, ಅದು ಎದ್ದು. ಇವಾಗ ಈ ಕಡೆ ನೋಡಿ, ಈ ಸೈಡ್ ಮಾಡ್ತೀನಿ ನಾನು. ಆರ್ಮೋಲ್ ಸೈಡ್ ಇದು ಲೇಸನ್ನು ಅಟ್ಯಾಚಿಂಗ್ ಮಾಡ್ತೀನಿ. ಮತ್ತು ಇನ್ನೊಂದು ಮಾತು ಅಂದರೆ, ಇದು ಈ ಥರ ಲೇಸು ಎಲ್ಲ ಡಿಸೈನ್ಗೂ ನಡೆಯುತ್ತೆ ನೋಡಿ. ತುಂಬ ಅಂದರೆ ಯಾವುದಾದ್ರೂ ಡಿಸೈನ್ಗೂ ಮ್ಯಾಚ್ ಆಗುತ್ತೆ ಈ ಥರ ಲೇಸು. ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ. ನಾನು ಹೆಚ್ಚು ಇದೇ ಯೂಸ್ ಮಾಡೋದು ನೋಡಿ. ತಂದೆ ಅಂದರೆ ಒಂದು ಬಂಡಲ್ಗಟ್ಟಲೆ ಒಮ್ಮೆ ತರ್ತೀನಿ. ಅಂದರೆ ಆತಪ್ಪ ಅಂದರೆ ಆ ಥರ ಆಗುತ್ತೆ. ಯಾರಾದರೂ ಇಲ್ಲ ನನಗೆ ಸ್ವಲ್ಪ ಚೆನ್ನಾಗಿರೋದು ಹಚ್ಚು, ಮತ್ತು ತುಂಬ ಸ್ವಲ್ಪ ಕಾಸ್ಟ್ಲಿ ಇರಲಿ, ಹಾಗೆ ಹಿಂಗೆ ಅಂದರೆ ಮಾರ್ಕೆಟಿಗೆ ಹೋಗಿ ತೊಗೊಂಡು ಬರ್ತೀನಿ. ಇಲ್ಲಾಂದರೆ ನಾನು ಮಾಮೂಲಿ ಇದೇ ಹಚ್ಚೋದು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ಲೇಸ್, ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗೇ ಇರೋದು ಹಚ್ತೀನಿ ನಾನು. ಯಾಕಪ್ಪ ಅಂದರೆ ಇವಾಗ ಅವರು ದುಡ್ಡು ಕೊಡ್ತಾರೆ, ದುಡ್ಡದೇನು ಪ್ರಶ್ನೆ ಬರಲ್ಲ ಇಲ್ಲಿ. ಕಸ್ಟಮರ್ ಉಳಿಸ್ಕೋಬೇಕಲ್ವ. ಇವಾಗ ಹೂವನ್ನು ಮಾಡ್ತಾಯಿದ್ದೀನಿ ನೋಡಿ. ಕಸ್ಟಮರ್ ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ನಮ್ಮ ಕಡೆ ಆದಷ್ಟು ಕ್ವಾಲಿಟಿನ ಚೆನ್ನಾಗಿರೋದೇ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಚೆನ್ನಾಗಿರೋ ಕ್ವಾಲಿಟಿನೇ ಕೊಡಬೇಕಾಗತ್ತೆ ನೋಡಿ. ಯಾಕಂದರೆ ಇನ್ನೊಂದು ಸಲ ಬರಬೇಕು ಅವರು. ಇಂಪ್ರೂವ್ ಆದಮೇಲೆ ಆಯಿತು ಹೇಳೋಣ ಅವ್ರಿಗೆ, ನಿಮಗೆ ಈ ಥರ ಅಂದರೆ ನಾನು ಈ ಥರ ಈ ಕ್ವಾಲಿಟಿ ಹಚ್ಚಿದ್ದೀನಿ, ನೀವು ಇಷ್ಟು ದುಡ್ಡು ಕೊಡಿ ಅಂತ ಹೇಳಿದ್ರೆ ಆಯ್ತಪ್ಪ. ನೈಟ್ ಹೊತ್ತಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಸ್ವಲ್ಪ ಸೌಂಡ್ ಕಡಿಮೆನೇ ಮಾಡ್ತೀನಿ. ಯಾಕಂದರೆ ಪಕ್ಕದಲ್ಲಿ ಜನಗಳಿದ್ದಾವೆ. ಇವಳೇನಪ್ಪ ಇಷ್ಟು ರಾತ್ರಿಯಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂದ್ಕೋತಾರೆ. ಸೊ ಹಾಗಾಗಿ ಸ್ವಲ್ಪ ಚಿಕ್ಕ ದನಿಯಲ್ಲಿ ಮಾತಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ನೋಡಿ ಯಾವ ಥರ ಹಾಕ್ತಿದ್ದೀನಿ ಅಂತ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ಲವರು. ನೋಡಿ ಈ ಥರ ಸೂಪರಾಗಿ ಕೂರುತ್ತೆ ಇದು ಫ್ಲವರು. ತೋರಿಸ್ತೀನಿ ನಿಮಗೆ, ಇನ್ನೊಂದೆರಡು ಆಗಲಿ ತೋರಿಸ್ತೀನಿ ನೋಡಿ. ಈ ಥರ ಮಾಡಬೇಕು. ಸೂಜಿನ ಅದು ತಳಗಡೆ ಇರೋ ಇದನ್ನು ಹಿಡಿಬಾರ್ದು, ತಳಗಡೆ ಇರೋದನ್ನೇ ತಳಗಡೆ ಬಿಡಬೇಕು.
ಮತ್ತು ಮೇಲುಗಡೆ ಇರೋದನ್ನು ಅಷ್ಟೇ ಹಿಡಿಬೇಕು ನೋಡಿ ಫ್ರೆಂಡ್ಸ್, ಆ ಥರ. ಮತ್ತೆ ಒಂದು ಸಲ ರೌಂಡಾಗಿ ಹೋಗಿ ಬಂದರೆ ಅದು ತಾನೇ ಆಗಿಬಿಡತ್ತೆ ಅದು ನೋಡಿ. ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂರುತ್ತೆ ಇದು ನೋಡಿ. ಫ್ಲವರ್ ನೋಡಿ ಹೆಂಗೆ ಮಾಡಿದ್ದೀನಿ ಅಂತ. ಕಷ್ಟನೇ ಎಲ್ಲನೂ, ಆದರೆ ಇದು ಕಷ್ಟ ಅಂದ್ರಂತನೂ ಬಿಡೋದಿಲ್ಲ. ಯಾಕಂದರೆ ಇವಾಗ ನಾನು ಬಿಳಿ ಮುತ್ತು ಹಚ್ಚೋದು ತಪ್ಪೆ, ಯಾಕಂದರೆ ಅಲ್ಲಿ ಗೋಲ್ಡನ್ ಕಲರ್ ಹಚ್ಚಬೇಕಾಗಿತ್ತು. ಸೊ ನಾನು ಮನೇಲಿರೋ ಪೀಸ್ ಅಲ್ವಾ ಇದು, ಹಾಗಾಗಿ ನಾನು ಹಚ್ಚಲಿಲ್ಲ. ಇದು ನಮ್ಮ ಇವ್ರದ್ದೇ ಮನೆಯಲ್ಲೇ, ಅಂದರೆ ಮನೆಯವ್ರದ್ದೇ ಇದೆ. ಅವ್ರಿಗೆ ಹೇಳಿದೆ, ನನ್ನ ಹತ್ರ ಗೋಲ್ಡನ್ ಕಲರ್ ಮುತ್ತಿಲ್ಲ, ನಾನು ಏನು ಮಾಡಲಿ, ಈ ಥರ ಅಷ್ಟೇ ಇದೆ ನೋಡು, ನಾನು ಅಂದರೆ ವೈಟ್ ಕಲರ್ ಬ್ಲೌಸಿಗೆ ತಂದಿಟ್ಟಿರೋದಿದು. ಸೊ ಹಾಗಾಗಿ ನನ್ನ ಹತ್ರ ಇಷ್ಟೇ ಇದೆ ಅಂತ ಹೇಳಿದಾಗ ಅವರು ಇರಲಿ ಹಚ್ಚು ಅಂತ ಹೇಳಿದ್ರು. ಹಾಗಾಗಿ ನಾನು ಹಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್. ಹೆಂಗೆ ಬಂದಿದೆ ಅಂತ ವಿಡಿಯೋದಲ್ಲಿ ನೋಡಿಬಿಟ್ಟು ಕಮೆಂಟ್ ಮಾಡಿ ಪ್ಲೀಸ್. ಕಮೆಂಟ್ ಮಾಡಿ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ, ಲೈಕ್ ಕೊಡಿ, ಶೇರ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತಿ. ಇದೇ ಥರ ನಿಮಗೆ ಒಳ್ಳೆ ವಿಡಿಯೋ ತರ್ತೀನಿ ನೋಡಿ ಫ್ರೆಂಡ್ಸ್. ಬಾಯ್ ಬಾಯ್. ನೋಡಿ ಹೆಂಗೆ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಡಿಸೈನು ಅಟ್ಯಾಚಿಂಗ್ ಆದಮೇಲೆ ಒಂದು ವಿಡಿಯೋ ಹಾಕ್ತೀನಿ. ಅಲ್ಲಿವರೆಗೂ ಟಾಟಾ.